ಗುಡ್ ಮಾರ್ನಿಂಗ್ ಎವ್ರಿವನ್. ಮುಂಜಾನೆಯ ಶುಭೋದಯಗಳು. ಎಲ್ಲಿಯಪ್ಪ ಮತ್ತೆ ಬ್ಯಾಗ್ ಎತ್ಕೊಂಡು ಹೊಂಟ್ಲಲ್ಲ ಹುಡುಗಿ ಅಂತ ಅನ್ಕೊಂಡ್ರಾ? ನಿಮ್ಗೆ ಒಂದು ಪುಟಾಣಿ ಸರ್ಪ್ರೈಸ್ ಇದೆ ಕಣ್ರಿ. ನಾನು ಹೊಸದಾಗಿ ಒಂದು ಜಾಬ್ ನ ಸ್ಟಾರ್ಟ್ ಮಾಡ್ಕೊಂಡಿದೀನಿ, ವೃದ್ಧಿ ಯಾತ್ರಾ ಅಂತ. ನಮ್ಮ ಕರ್ನಾಟಕದಲ್ಲಿ ಇದರ ಆಫೀಸ್ ಬೆಂಗಳೂರಲ್ಲಿ ಇದೆ. ಇದರಲ್ಲಿ ಒನ್ ಆಫ್ ದ ಮ್ಯಾನೇಜರ್ ಆಗಿ ನಾನು ವರ್ಕ್ ಮಾಡ್ತಿದ್ದೀನಿ. ಅದಕ್ಕಾಗಿ ನಮ್ಮ ಟೀಮ್ ಮೆಂಬರ್ಸ್ ನಾನು ಕರ್ಕೊಂಡು ಅಯೋಧ್ಯೆಗೆ ಬಂದಿದ್ದೀನಿ. ಇದೇ ನೋಡಿ ಅಯೋಧ್ಯೆ ಏರ್ಪೋರ್ಟ್ ಅಲ್ಲಿ ಬಂದು ಇಳಿದ ತಕ್ಷಣ ನಮ್ಮ ಕ್ಲೈಂಟ್ಗಳದ್ದು ಬ್ಯಾಗ್ನೆಲ್ಲ ಡಂಪ್ ಮಾಡಿಸಿ ಇದೇ ನಮ್ಮ AC ಬಸ್ಸು. 8 ದಿವಸ ನಾವು ಇದರಲ್ಲೇ ಪ್ರಯಾಣ ಮಾಡ್ತಿದೀವಿ. ಅಂತ ಇಂಥ ಬಸ್ ಎಲ್ಲ ಕೊಡಲ್ಲ ಕಣ್ರಿ, ಲಕ್ಸುರಿಯಸ್ ಬಸ್ನ ನಾವು ಕೊಡೋದು. ನೋಡಿ ಹೇಗಿರುತ್ತೆ, ವಿತ್ AC ಕೂಡ ಇರುತ್ತೆ. ಅಯೋಧ್ಯ ಏರ್ಪೋರ್ಟ್ ಇಂದ ಹೊರಟು ಬಂದು ರೂಮಲ್ಲಿ 3 ಸ್ಟಾರ್ ಹೋಟೆಲ್ಲೇ ಕೊಡೋದು ಕಣ್ರಿ, ಎಂತಂತದೋ ಕೊಡಲ್ಲ. ನೋಡಿ ಈ ತರ ಇರುತ್ತೆ ಹೋಟೆಲ್ಸ್. ಅಲ್ಲಿಂದ ಪಟ ಅಂತ ಸ್ನಾನ ಮಾಡ್ಕೊಂಡು ಆಟೋ ಹತ್ಕೊಂಡು, ಯಾಕೆ ಆಟೋದಲ್ಲಿ ಹೋಗ್ತಾ ಇದೀನಿ ಅನ್ಕೊಂಡ್ರ, ಬಸ್ ಎತ್ಕೊಂಡಿಲ್ಲ ಅಂತ. ಲೋಕಲ್ ಅಲ್ಲೆಲ್ಲ ನಮ್ಮ ಬಸ್ ಎಲ್ಲ ಬಿಡಲ್ಲ ಕಣ್ರಿ, ಪರ್ಮಿಟ್ ತಗೋಬೇಕು. ಲೊಕ್ಯಾಲಿಟಿಲಿರೋ ಜನನು ಸ್ವಲ್ಪ ಇಂಪ್ರೂವ್ ಆಗ್ಲಿ ಅಂತ ಗವರ್ಮೆಂಟ್ ರೂಲ್ ಅನ್ಸುತ್ತೆ. ಅದಕ್ಕಾಗಿ ಆಟೋದಲ್ಲಿ ಬಂದು ಅಂತೂ ಇಂತೂ ಸರಯು ತಾಯಿದು ನೀರನ್ನ ಪ್ರೋಕ್ಷಣೆ ಮಾಡ್ಕೊಂಡು ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ಬೇಡ್ಕೊಂಡು ನಿಮ್ಗೂ ಒಳ್ಳೇದಾಗ್ಲಿ ನನ್ಗೂ ಒಳ್ಳೇದಾಗ್ಲಿ ಅಂತ ಅಲ್ಲಿಂದ ಬ್ರಿಡ್ಜ್ ಕಡೆ ನೋಡಿದ್ರೆ ಒಂದು ಟ್ರೈನ್ ಮೂವ್ ಆಗ್ತಿತ್ತು. ತುಂಬಾನೇ ಚೆನ್ನಾಗಿತ್ತು. ಗಾಳಿ ಬೆಳಕು ಎಲ್ಲ ಮುಗಿಸ್ಕೊಂಡು ಸರಯು ನದಿಯಿಂದ ನಡ್ಕೊಂಡು ಸುಮಾರು 1 ಕಿಲೋಮೀಟರ್ ಹತ್ತತ್ರ ನಡಿಬೇಕಾಗತ್ತೆ. ಅಲ್ಲಿಂದ ನಡ್ಕೊಂಡು ರಾಮ ಮಂದಿರ ಎಂಟ್ರೆನ್ಸ್ಗೆ ಬಂದ್ವಿ. ಇದೇ ನೋಡಿ ಅಯೋಧ್ಯ ರಾಮ ಮಂದಿರ. ಇವರೇ ನಮ್ ಕ್ಲೈಂಟ್ಸ್ ಕಣ್ರಿ. ಇವರೆಲ್ಲ ತುಂಬಾನೇ ಹ್ಯಾಪಿ ಆಗಿದ್ರು. ಅಂತೂ ಇಂತೂ ಅಯೋಧ್ಯೆಗೆ ಬಂದು ಆ ರಾಮನ್ ದರ್ಶನ ಮಾಡ್ಕೊಂಡು ಅಲ್ಲಿಂದ ಸೀತಾ ಕಿಚನ್ ಅಂತ ಹೇಳ್ತಾರೆ. ಸೀತಾದೇವಿ ಇಲ್ಲಿ ಬಂದು ಅಡಿಗೆ ಮಾಡ್ತಿದ್ರಂತೆ. ಇವತ್ತು ಎಷ್ಟೋ ಒಟ್ಟುಗಳಿಗೆ ಇಲ್ಲಿ ಅನ್ನದಾನ, ಅನ್ನಪ್ರಸಾದ ಎಲ್ಲ ನಡೀತಾ ಇರುತ್ತೆ. ಅದೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ನಾವು ಹೊರಟು ರೂಮ್ ಹತ್ರ ಬಂದು ಹಪ್ಪಳ, ಮಜ್ಜಿಗೆ, ತಿಳಿ ಸಾರು, ಅನ್ನ. ನಾವು ಸೌತ್ ಇಂಡಿಯನ್ ಊಟನೇ ಪ್ರೊವೈಡ್ ಮಾಡೋದು ಕಣ್ರಿ, ಅಂತಿಂತ ಊಟ ಪ್ರೊವೈಡ್ ಮಾಡಲ್ಲ. ನೀವು ನಮ್ಮ ಯಾತ್ರೆಗೆ ನೆಕ್ಸ್ಟ್ ಟೈಮ್ ಬನ್ನಿ.